Hi, hello everyone. Namaskara ಎಲ್ಲರಿಗೂ. I hope you all doing great. KCET 2026 ಎಕ್ಸಾಮ್ ರಿಲೇಟೆಡ್ KEA ವೆಬ್ಸೈಟ್ ಅಲ್ಲಿ ಒಂದು ರೀಸೆಂಟ್ ಅಪ್ಡೇಟ್ ಇದೆ. ನೋಡಿರ್ಬೋದು ಅಂತ ಅನ್ಕೊಳ್ತೀನಿ. ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಟ್ ಇಸ್ ರಿಲೇಟೆಡ್ ಟು ಕೀ ಆನ್ಸರ್ಸ್. ನಿನ್ನೆ ತಾನೇ ಅಂತ ಹೇಳಿದ್ರೆ 10/5/2026 ಅಲ್ಲಿ ಅಪ್ಡೇಟೆಡ್ ಕೀ ಆನ್ಸರ್ಸ್ಗಳನ್ನ ರಿಲೀಸ್ ಮಾಡಿದ್ದಾರೆ. ಆಲ್ರೆಡಿ ರಿಲೀಸ್ ಮಾಡಿದ್ರು, ಬಟ್ ಅದರಲ್ಲಿ ಏನಾದರೂ ಕೆಲವು ಆಕ್ಷೇಪಣೆ ಇದ್ರೆ ನೀವು ಅದನ್ನು ರೈಸ್ ಮಾಡ್ಬೋದಿತ್ತು. ಅದನ್ನು ಕನ್ಸಿಡರ್ ಮಾಡಿ ಇವಾಗ ಮತ್ತೆ ಅದನ್ನು ಅಪ್ಡೇಟ್ ಮಾಡಿದ್ದಾರೆ. ಕೆಲವು ಸಬ್ಜೆಕ್ಟ್ಸ್ಗಳಲ್ಲಿ ನೀವು ಬರೆದಿರೋ KCETಯಲ್ಲಿ ಕೆಲವು ಸಬ್ಜೆಕ್ಟ್ಸ್ಗಳಲ್ಲಿ ಕೀ ಆನ್ಸರ್ಸ್ಗಳು ಇವಾಗ ಬದಲಾಗಿದೆ. ಆ ಕೀ ಆನ್ಸರ್ಸ್ಗಳಿಗೆ ನಿಮಗೆ ಗ್ರೇಸ್ ಕೂಡ ಸಿಗ್ತಾ ಇದೆ. ಗ್ರೇಸ್ ಸಿಕ್ಕಿದ್ರೆ ಏನು ತೊಂದರೆ ಆಗಲ್ಲ ಬಿಡಿ, ಯಾಕೆಂದರೆ ಎಲ್ರಿಗೂ ಸಿಕ್ಕಿರುತ್ತೆ ಅದು. ಸೊ ಪ್ರೀವಿಯಸ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೋ ಅಷ್ಟೇ ಮಾರ್ಕ್ಸ್ ಕೂಡ ಇವಾಗ ನಿಮಗೆ 1 ಮಾರ್ಕ್ಸ್ ಎಲ್ರಿಗೂ ರೈಸ್ ಆಗಿರುತ್ತೆ. ಓಕೆ, ಸೊ ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು? ಪ್ರೀವಿಯಸ್ಲಿ ನೀವು ಎಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಷ್ಟು ಮಾರ್ಕ್ಸ್ ಬರುತ್ತೆ, ಈ ಮಾರ್ಕ್ಸ್ಗೆ ಇಷ್ಟು ರ್ಯಾಂಕಿಂಗ್ ಬರುತ್ತೆ ಅಂತ ಒಂದು ಐಡಿಯಾದಲ್ಲಿ ಇರ್ತೀರ. ಇವಾಗ ಒಂದೊಂದು ಮಾರ್ಕು ಕೂಡ ಇಂಪಾರ್ಟೆಂಟು, ರ್ಯಾಂಕಿಂಗ್ ಎಲ್ಲೋ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಇದು ಅಪ್ಡೇಟೆಡ್ ಕೀ ಆನ್ಸರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಬ್ಜೆಕ್ಟ್ ವೈಸ್ ನೋಡೋದಾದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿಯಲ್ಲಿ ಸೊ ಯಾವ ಕೀ ಆನ್ಸರ್ಸ್ಗಳನ್ನ ಮುಂಚೆ ಪ್ರಕಟ ಮಾಡಲಾಗಿತ್ತು, ಮುಂಚೆ ಯಾವುದನ್ನು ಅನೌನ್ಸ್ ಮಾಡಲಾಗಿತ್ತು, ಇವಾಗ ಅದಕ್ಕೆ ಯಾವುದನ್ನ ರಿಪ್ಲೇಸ್ ಮಾಡಲಾಗಿದೆ ಅಂತ ತಿಳ್ಕೊಳ್ತೀವಿ. ಇನ್ನೊಂದು ನೆನಪಿರಲಿ ನಿಮಗೆ, ಗಣಿತಶಾಸ್ತ್ರ ವಿಷಯದ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಮ್ಯಾಥ್ಸಲ್ಲಿ ಯಾವುದೇ ಥರ ಚೇಂಜಸ್ ಇಲ್ಲ. ಕೀ ಆನ್ಸರ್ಸ್ಗಳನ್ನ ಯಾವುದು ರಿಲೀಸ್ ಮಾಡಿದ್ರು ಅದು ಕರೆಕ್ಟ್ ಆಗಿದೆ ಅಂತ KEA ಹೇಳ್ತಾ ಇದೆ. ಸೊ ಫಿಸಿಕ್ಸ್ಗೆ ಬಂದರೆ ಅಬ್ಸರ್ವ್ ಮಾಡ್ಬೋದು, ಪೇಪರ್ ಕೋಡ್ ಇದೆ. ಸೊ A1 to 4, B1 to B4, ದೆನ್ ಫೈನಲಿ C1 to C4, D1 to D4 ಇದೆ. ಆಯಿತಾ? ಅಲ್ಲಿ ಈ ಕ್ವಶನ್ ನಂಬರ್ ಹೇಳ್ತಾ ಇರೋದು ಆ ಒಂದು ಕ್ವಶನ್ ಪೇಪರ್ನ ಸೀರೀಸು, ವರ್ಷನ್ನು ಮತ್ತು ಆ ಒಂದು ವರ್ಷನಲ್ಲಿರೋ ಕ್ವಶನ್ ನಂಬರ್ಗೆ ನಿಮ್ಮ ಆನ್ಸರು ಏನಾಗಿತ್ತು ಅಂತ ಹೇಳಿದ್ರೆ ಪ್ರೀವಿಯಸ್ಲಿ 2 ಅಂತ ಇತ್ತು. ಸೊ ಇವಾಗ ಅದಕ್ಕೆ ಗ್ರೇಸ್ ಸಿಗುತ್ತೆ. ಸೊ ಈ ಎಲ್ಲ ವರ್ಷನ್ ಆಫ್ ಪೇಪರಲ್ಲಿ ಈ ಎಲ್ಲ ಕ್ವಶನ್ ನಂಬರ್ಗಳಿಗೆ, ಎಲ್ಲ ಕ್ವಶನ್ ಅಂದರೆ ಒಂದೇ ಕ್ವಶನಲ್ಲಿ, ಓಕೆ, ಸೊ ಆ ಕ್ವಶನ್ಗೆ ನಿಮಗೆ ಗ್ರೇಸ್ ಸಿಗುತ್ತೆ. 1 ಗ್ರೇಸ್ ನಿಮ್ಮ ಫಿಸಿಕ್ಸ್ ಪೇಪರಲ್ಲಿ, ಅದು KCETಯಲ್ಲಿ. ಇನ್ನು ಕೆಮಿಸ್ಟ್ರಿ ಬಂದರೆ ಸೇಮ್. ಈಗ A1ನಲ್ಲಿ 48th ಕ್ವಶನ್ನು, B1ನಲ್ಲಿ 60th ಕ್ವಶನ್ನು ಆ್ಯಂಡ್ C1ನಲ್ಲಿ 16th ಕ್ವಶನ್, ಈ ಥರ ಹೋಗುತ್ತೆ. ಆ ಕ್ವಶನ್ಗೆ, ಆ ಪರ್ಟಿಕ್ಯುಲರ್ ಕ್ವಶನ್ಗೆ ಪ್ರೀವಿಯಸ್ಲಿ ಕೀ ಆನ್ಸರ್ 1 ಅಂತ ಕೊಡಲಾಗಿತ್ತು, ಬಟ್ ಇವಾಗ ಅದಕ್ಕೆ ಗ್ರೇಸ್ ಸಿಗುತ್ತೆ ನಿಮಗೆ. ಸೊ ಕೆಮಿಸ್ಟ್ರಿಯಲ್ಲಿ ಮತ್ತು ಫಿಸಿಕ್ಸಲ್ಲಿ 1 ಕ್ವಶನ್ಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗ್ತಾ ಇದೆ. ಓಕೆ, ವೆನ್ ಇಟ್ ಕಮ್ಸ್ ಟು ಬಯಾಲಜಿಯಲ್ಲೂ ಇತ್ತು ಸರ್ ಗ್ರೇಸ್ ಮಾರ್ಕ್ಸ್ ಕೊಡುವಂಥದ್ದು ಏನಾದರೂ ಕೂಡ. ಪ್ರೀವಿಯಸ್ಲಿ ಏನು ಮಾಡಿದ್ರು, ಈಗ A1 29th ಕ್ವಶನಲ್ಲಿ ಆ ಒಂದು ಕ್ವಶನ್ ಇತ್ತು. ಇಟ್ ಈಸ್ ರಿಲೇಟೆಡ್ ಟು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಟೆಕ್ಸ್ಟ್ ಬುಕ್ ಪ್ರಕಾರ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತಲೇ ಹೇಳ್ತಾರೆ. ಬಟ್ ವೈಲ್ ವಿ ಆರ್ ಎಕ್ಸ್ಪ್ಲೈನಿಂಗ್ ದಟ್, ಹೇಳ್ಬೇಕಾದ್ರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಆಸ್ ವೆಲ್ ಆಸ್ ಇದು ಕಾಮನ್ ವರ್ಡ್ ಆಗೋಯ್ತು. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಕೂಡ ಯೂಸ್ ಮಾಡ್ಬೋದಲ್ವಾ ಅನ್ನೋ ಕ್ವಶನ್ ಇರುತ್ತೆ. ಆ ಆಪ್ಷನ್ ಇರೋ ಆಗಿರಲಿಲ್ಲ, ಬಟ್ ಆ ಆಪ್ಷನ್ ಕೊಟ್ಬಿಟ್ಟಿದ್ರು. ಸೊ ಅದಕ್ಕೆ 2 ಒಂದೇ ಥರ ಇರೋದ್ರಿಂದ, ಅಡ್ಮಿನಿಸ್ಟ್ರೇಷನ್ ಆಫ್ ದ ಸೆಮೆನ್ ಇನ್ ಟು ದ ಫಿಮೇಲ್ ಜೆನೆಟಲ್ ಟ್ರ್ಯಾಕ್ಟ್ ಆರ್ ಇನ್ ಟು ದ ವಜೈನಾ ಆರ್ ದ ಯುಟರಸ್ ಅಂತ ಕಾನ್ಸೆಪ್ಟ್ ಇರೋದ್ರಿಂದ 2 ಮತ್ತು 3 ಏನಿತ್ತು ಕೀ ಆನ್ಸರ್ಸ್ಗಳಲ್ಲಿ, ನೀವು 2ರಲ್ಲಿ ಯಾವುದಾದ್ರೂ 1 ಹಾಕಿದರೆ ಅದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಪ್ರೀವಿಯಸ್ಲಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ 3 ಆಪ್ಷನ್ ಅಂತ ಹೇಳಿದರು, ಬಟ್ ಇವಾಗ ಆಪ್ಷನ್ 2 ಇಂಟ್ರಾಯುಟರೈನ್ ಇನ್ಸೆಮಿನೇಷನ್ ಆ್ಯಂಡ್ ಆಪ್ಷನ್ 3 ಅಲ್ಲಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಯಾವುದಾದ್ರೂ 2 ಕೂಡ, 2ರಲ್ಲಿ ಯಾವುದಾದ್ರೂ 1, 2 ಟಿಕ್ ಮಾಡಿದ್ರೆ ಆನ್ಸರ್ ಕೊಡಲ್ಲ. 2ರಲ್ಲಿ ಯಾವುದಾದ್ರೂ 1 ನೀವು ಬಬಲ್ ಮಾಡಿದರೆ ನಿಮಗೆ ಅದು ಮಾರ್ಕ್ಸ್ ಸಿಗುತ್ತೆ. ಎ ಮತ್ತು 1 ಅಥವಾ 4 ನೀವು ಮಾರ್ಕ್ ಮಾಡಿದರೆ ಸಿಗೋದಿಲ್ಲ. ಸೊ ಅಲ್ಲಿಗೆ ಈ 3 ಸಬ್ಜೆಕ್ಟಲ್ಲೂ ಕೂಡ ಒಂದೊಂದು ಸ್ವಲ್ಪ ಚೇಂಜ್ ಆಗಿದೆ. ಫಿಸಿಕ್ಸ್ ಕೆಮಿಸ್ಟ್ರಿಯಲ್ಲಿ ಗ್ರೇಸ್ ಬರ್ತಾ ಇದೆ, ಬಯಾಲಜಿಯಲ್ಲಿ 3 ಅಂತ ಮುಂಚೆ ಹೇಳಿದರು, ಇವಾಗ 2 or 3 ಯಾವುದಾದ್ರೂ ನೀವು ಮಾರ್ಕ್ ಮಾಡಿದರೆ ಅದು ರೈಟ್ ಆನ್ಸರ್ ಆಗಿರುತ್ತೆ. ಮ್ಯಾಥಮೆಟಿಕ್ಸಲ್ಲಿ ಯಾವುದೇ ಥರ ಕೀ ಆನ್ಸರ್ಸ್ಗಳಲ್ಲಿ ಚೇಂಜಸ್ ಇರೋದಿಲ್ಲ. ಓಕೆ, ಸೊ ವೆಯ್ಟ್ ಮಾಡ್ತಾ ಇರಿ. ಅಪ್ಡೇಟೆಡ್ ಏನಾದರೂ ನ್ಯೂಸ್ಗಳಿದ್ರೆ ನಮಗೆ ತಿಳಿಸ್ಕೊಡ್ತೀವಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.